ಶ್ವಾನ ಅಂತಂದರೆ ನಾಯಿ. ನಾಯಿಯ ಮತ್ತೊಂದು ಭಂಗಿಯನ್ನು ನೋಡೋಣಂತೆ. ಒಂದು ಮಡಕೈ, ಎರಡು ಅಂಗೈಯಷ್ಟು ಡಿಸ್ಟೆನ್ಸನ್ನು ತಗೊಳ್ಳಿ. 1 elbow, 2 palm width ಫಾರ್ವರ್ಡ್. ಎಸ್, ಕಾಲು ಬೆರಳನ್ನು ಒಳಮುಖವಾಗಿ ತಗೊಳ್ಳಿ. ಪೃಷ್ಠದ ಭಾಗವನ್ನು ಮೇಲಕ್ಕೆ ಎತ್ತಿ ಹಿಮ್ಮಡಿಗಳನ್ನು ಒತ್ತಬೇಕು. ಬೆನ್ನನ್ನು ಚೆನ್ನಾಗಿ ಪೂರ್ಣವಾಗಿ ಚಾಚಿ ಕತ್ತಿನ ಭಾಗವನ್ನು ಒಳಮುಖವಾಗಿ ತಗೊಳ್ತಾ ಹೋಗಿ. ಈ ಗಲ್ಲ ಹೋಗಿ ಎದೆಗೆ ತಾಕುವುದು ಬಹಳ ಉತ್ತಮವಾದು. ಇಲ್ಲಿ ಥೈರಾಯ್ಡ್ ಗ್ರಂಥಿಗಳು ಒಳ್ಳೆ ಚಾಚುವಿಕೆ ಬರುತ್ತೆ. 1, 8ರಿಂದ 10 ಉಸಿರಾಟ ಇರೋದು ಒಳ್ಳೆಯದು. 2, 3, 4, 5, 6, 7, 8, 9. ನಿಧಾನಕ್ಕೆ ವಾಪಸ್ ಬನ್ನಿ. ಶಶಂಕಾಸನ. ವಜ್ರಾಸನದಲ್ಲಿ ಕುಳಿತು ಎರಡೂ ಕೈಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ವಿಶ್ರಾಂತಿ. ರಿಲ್ಯಾಕ್ಸ್. ಮುಂದಿನ ಅಭ್ಯಾಸ ಮಕರಾಸನದಿಂದ ಕುತ್ತಿಗೆಯ ಚಾಚುವಿಕೆಯನ್ನು ಗಮನಿಸೋಣಂತೆ. ಮೊದಲಿಗೆ ಮಕರಾಸನ. ಹಾಗೆ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿ ಎರಡೂ ಕೈಗಳನ್ನು ಪರಸ್ಪರ ಒಂದರ ಮೇಲೆ ಒಂದಿಟ್ಟು ಕತ್ತಿನ ಭಾಗವನ್ನು ಒಂದು ಕಡೆ ತಿರುಗಿಸಿ ಎರಡೂ ಕಾಲುಗಳೆರಡು ಹಿಮ್ಮಡಿಗಳು ಒಂದ್ರ ಮುಖ ಒಂದು ನೋಡ್ತಾ ಇರಬೇಕು. ಕಾಲು ಬೆರಳುಗಳನ್ನು ಹೊರಮುಖವಾಗಿ ಚಾಚಿ ಕತ್ತಿನ ಭಾಗವನ್ನು ಬಲಕ್ಕೆ ಅಥವಾ ಎಡಕ್ಕೆ ತಿರುಗಿಸಿ ಮಲಗುವುದು. ಇದನ್ನು ಮಕರಾಸನ ಅಂತ ಕರೀತಾರೆ. ಒಳ್ಳೆಯ ವಿಶ್ರಾಂತಿ ಸ್ಥಿತಿ ಅಭ್ಯಾಸ. ಮುಂದಿನ ಅಭ್ಯಾಸದಲ್ಲಿ ಇದೇ ಮಕರಾಸನದಿಂದ ಕತ್ತಿನ ಭಾಗಕ್ಕೆ ಆ ಚಾಚುವಿಕೆಯನ್ನು ನೋಡೋಣಂತೆ. ಕೀಪ್ ಯುವರ್ ಎಲ್ಬೋ ಟು ಯುವರ್ ಮ್ಯಾಟ್. ಎರಡೂ ಮೊಣಕೈಗಳನ್ನು ಮ್ಯಾಟಿನ ಮೇಲೆ ವಿಶ್ರಮಿಸಿ ಎರಡೂ ಅಂಗೈಗಳನ್ನು ಸೇರಿಸಬೇಕು. ಕೈಗಳೆರಡು ಗಲ್ಲಕ್ಕೆ ತಾಕಿ ಎರಡೂ ಕೈಗಳನ್ನು ಸ್ವಲ್ಪ ಮುಂದಕ್ಕೆ. ಸ್ಟ್ರೆಚ್ ದಿ ಹ್ಯಾಂಡ್ಸ್. ಕತ್ತಿನ ಕೆಳಭಾಗದಲ್ಲಿ ಬರ್ತಾ ಇರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ. ಥ್ರೋಟ್ ಅಂದರೆ ಗಂಟಲಿನ ಭಾಗದಲ್ಲಿ ಆ ಚಾಚುವಿಕೆ ಬರಬೇಕು. ಇದು ಬಹಳ ಒಳ್ಳೆ ಉತ್ತಮವಾದಂಥ ಅಭ್ಯಾಸ. ಹಿಂದಗಡೆ ಎರಡೂ ಕಾಲುಗಳನ್ನು ಜೋಡಿಸ್ಬೇಕು. ಜಾಯಿನ್ ಬೋತ್ ದ ಲೆಗ್ಸ್ ಎಟ್ ದ ಬ್ಯಾಕ್. ಕಾಲು ಬೆರಳು ಹೊರಮುಖವಾಗಿ ಚಾಚಿರಲಿ. ನಿಧಾನವಾದಂಥ ಉಸಿರಾಟ. 1, 2, 3, 4, 5, 6, 7, 8, 9, 10. ವಿಶ್ರಾಂತಿ. ರಿಲ್ಯಾಕ್ಸ್ ಇನ್ ಮಕರಾಸನ. ಕತ್ತನ್ನು ಒಂದು ಬದಿಗೆ ತಿರುಗಿಸಿ ಕಾಲುಗಳೆರಡು ಹಿಂದಕ್ಕೆ ತಿರುಗಿಸ್ಬೇಕು. ಹಿಮ್ಮಡಿಗಳು ಒಂದರ ಮುಖ ಒಂದು ನೋಡ್ತಾ ಇರಲಿ. ನಿಧಾನಕ್ಕೆ ಉಸಿರಾಡ್ತಾ ಇರಿ. ಈಗ ಎರಡೂ ಕಾಲುಗಳನ್ನು ಜೋಡಿಸಿ ಜಾಯಿನ್ ಬೋತ್ ದ ಲೆಗ್ಸ್. ನಿಧಾನಕ್ಕೆ ವಜ್ರಾಸನ ಸ್ಥಿತಿಗೆ ಬನ್ನಿ. ಕಣ್ಣುಗಳು ಮುಚ್ಚಿರಲಿ.